ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ಆದರ್ಶ ವಿದ್ಯಾಲಯದ 4ನೇ ಸುತ್ತಿನ ಸೀಟು ಹಂಚಿಕೆ ಯಾವಾಗ ಬರಬಹುದು ಎನ್ನುವಂತಹ ಮಾಹಿತಿಯನ್ನು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಹಾಗಾದರೆ ಇಲ್ಲಿ 4ನೇ ಸುತ್ತಿನಲ್ಲಿ ಯಾರ್ಯಾರಿಗೆ ಇಲ್ಲಿ ಅವಕಾಶ ಸಿಗಬಹುದು ಅನ್ನುವಂಥ ಮಾಹಿತಿಯನ್ನು ಕೂಡ ನಮಗೆ ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿದುಕೊಟ್ಟಿದ್ದೇನೆ. ಅದರ ಬಗ್ಗೆ ಕೂಡ ತಮ್ಮೊಂದಿಗೆ ಕೆಲವೊಂದಿಷ್ಟು ಅಂಶಗಳನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಅಥವಾ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ತಾವೆಲ್ಲೂ ಕೂಡ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ನೋಡಿ, ಈಗ ಮೊದಲನೇದಾಗಿ 3ನೇ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಏನು ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಲಿಕ್ಕೆ ಜೂನ್ 17, 2026ರಂದು ಕಡೆಯ ದಿನಾಂಕ ಅಂತ ತಿಳಿಸಲಾಗಿತ್ತು. ಕರ್ನಾಟಕ ಸರ್ಕಾರ ಈ ಬಗ್ಗೆ ಒಂದು ಆದೇಶನ ಕೂಡ ಹೊರಡಿಸಿತ್ತು. ಈ ವಿದ್ಯಾರ್ಥಿಗಳು ಯಾರ್ಯಾರು 3ನೇ ಸುತ್ತಿನಲ್ಲಿ ಸೆಲೆಕ್ಟ್ ಆಗಿದ್ದೀರಿ ಆ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಬೇಕಾಗಿತ್ತು. ಆದರೆ 4ನೇ ಸುತ್ತಿನವರೆಗೂ ಕೂಡ ಇನ್ನೂ ಸೀಟುಗಳು ಬಹಳಷ್ಟು ಖಾಲಿ ಉಳಿದಿದ್ದಾವೆ. ಇದಕ್ಕೆ ಕಾರಣ ಬಹಳ ಪೋಷಕರು ಅಡ್ಮಿಷನ್ ಮಾಡಿಲ್ಲ, ಕೇವಲ ಎಕ್ಸಾಮನ್ನು ಬರೆದಿದ್ದಾರೆ. ನಾನು ಈ ಕುರಿತು ಮೊದಲಿಂದ ಹೇಳ್ತಾನೆ ಬಂದಿದ್ದೀನಿ. ಏನಂದರೆ ಇಲ್ಲಿ ಆದರ್ಶ ವಿದ್ಯಾಲಯದ ಎಕ್ಸಾಮ್ ಬರೀತಾರೆ, ಸೆಲೆಕ್ಷನ್ ಕೂಡ ಆಗಿರ್ತಾರೆ, ಆದರೆ ಅವರು ಅಡ್ಮಿಷನ್ ಮಾಡೋದಿಲ್ಲ. ಅದಕ್ಕೆ ಮೂಲ ಕಾರಣ ಶಾಲೆ ದೂರ ಆಗಿರ್ಬೋದು, ಅಥವಾ ಹಾಸ್ಟೆಲ್ ಇಲ್ಲ ಅಂತಲೂ ಇರ್ಬೋದು, ಅಥವಾ ಕೆಲವು ವಿದ್ಯಾರ್ಥಿಗಳು ನವೋದಯ ಸೆಲೆಕ್ಟ್ ಆಗಿರ್ಬೋದು, ಇನ್ನೂ ಕೆಲವು ವಿದ್ಯಾರ್ಥಿಗಳು ಮೊರಾರ್ಜಿ ಆಗಿರ್ಬೋದು, ಮೈನಾರಿಟಿ ಮೊರಾರ್ಜಿ ಕೂಡ ಸೆಲೆಕ್ಟ್ ಆಗಿರಬಹುದು. ಆ ಎಲ್ಲ ಕಾರಣಗಳಿಂದಾಗಿ ಅವರು ಅಡ್ಮಿಷನ್ ಮಾಡದೇ ಇರಬಹುದು. ಹಾಗಾಗಿ ಇಲ್ಲಿ 4ನೇ ಸುತ್ತಿನ ಸೀಟು ಹಂಚಿಕೆ ಕುರಿತು ಕೆಲವೊಂದಿಷ್ಟು ತಮಗೆ ಗೊಂದಲಗಳಿದ್ದಾವೆ. ಏನು ಅಂದರೆ 4th ರೌಂಡಲ್ಲಿ ಎಷ್ಟು ಅಂಕಗಳಿಗೆ ಕಟ್ ಆಫ್ ನಿಲ್ಬೋದು ಅಂತ ಕೇಳಿದ್ದೀರಿ. ನೋಡಿರಿ, 3rd ರೌಂಡಲ್ಲಿ ಉದಾಹರಣೆಗಾಗಿ ಸಾಮಾನ್ಯ ವರ್ಗ GMದವರಿಗೆ 75 ಅಂಕಗಳಿಗೆ ನಿಂತಿತ್ತು. ಅಂದರೆ ಈ ಬಾರಿ 71ರಿಂದ 74 ಅಂಕಗಳ ಅಂತರದಲ್ಲಿ ಈ ಸಾರಿ ಕಟ್ ಆಫ್ ಮಾರ್ಕ್ಸ್ಗಳು ನಿಲ್ಲಬಹುದು. ಕೆಲವು ಜಿಲ್ಲೆಗಳಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ಸ್ಪರ್ಧೆ ಜಾಸ್ತಿ ಇದೆ, ಕಾಂಪಿಟೇಷನ್ ಇರುತ್ತೆ, ಅಲ್ಲಿ ಏನಾಗ್ಬೋದು ಅಂದರೆ ಸೇಮ್ ಅಂಕಗಳು ನಿಲ್ಬೋದು. ಯಾಕಂದರೆ ಕೆಲವು ಜಿಲ್ಲೆಗಳಲ್ಲಿ ಸೇಮ್ ಅಂಕ ಪಡೆದವರು ಇದ್ದೇ ಇರ್ತಾರೆ. ಹಾಗಾಗಿ ಅದೇ ರೀತಿ ಕಟ್ ಆಫ್ ನಿಲ್ಬೋದು. ಇನ್ನು ಕೆಲವು ಜಿಲ್ಲೆಗಳಲ್ಲಿ ಒಂದು 5ರಿಂದ 6 ಅಂಕಗಳು ಕಡಿಮೆಗೂ ನಿಲ್ಬಹುದು ಕೆಲವು ಕಾಸ್ಟ್ ವಿದ್ಯಾರ್ಥಿಗಳಿಗೆ. ಆದ್ದರಿಂದ ಇಲ್ಲಿ 4th ರೌಂಡ್ಗಾಗಿ ಕಾಯ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಇದೊಂದು ಒಳ್ಳೆಯ ಅವಕಾಶ ಅಂತಲೇ ತಿಳಿಸ್ತಾ ಇದ್ದೀನಿ. ಮೋಸ್ಟ್ಲಿ ಇವತ್ತು ರಿಲೀಸ್ ಆಗಬಹುದು ಎನ್ನುವಂತಹ ಒಂದು ಆಶಾಭಾವನೆ ನನ್ನಲ್ಲಿದೆ. ಯಾಕೆಂದರೆ ಈಗಾಗಲೇ ನೋಡಿರ್ಬೋದು ನೀವು, 2nd ಲಿಸ್ಟಿಂದ 3rd ಲಿಸ್ಟಿಗೆ ಕೇವಲ 2 ದಿನಗಳ ಅಂತರದಲ್ಲಿ ಬಿಟ್ಟಿದ್ದರು, ಅಂದರೆ 3rd ಲಿಸ್ಟನ್ನು. ಸೊ ಹಾಗಾಗಿ ಮೋಸ್ಟ್ಲಿ ಇವತ್ತು ಬಿಡ್ಬೋದಂಥ ಚಾನ್ಸಸ್ ಇರುತ್ತದೆ. ನೀವುಗಳು ಕೂಡ ನೋಡ್ಬೋದು ಇವತ್ತಿನ ವಿಡಿಯೋ ಮೂಲಕ ಎಲ್ಲ ಜಿಲ್ಲೆಗಳಲ್ಲಿ ಒಟ್ಟು 74 ಆದರ್ಶ ವಿದ್ಯಾಲಯಗಳಲ್ಲಿ ಇರುವಂತಹ ಖಾಲಿ ಸೀಟುಗಳ ಸಂಖ್ಯೆ ಎಷ್ಟು ಅಂತ ನೋಡ್ತಾ ಹೋಗಿ, ಪ್ರತಿಯೊಂದು ಜಿಲ್ಲೆಯ ತಾಲೂಕಿನಲ್ಲಿರುವಂತಹ ಆದರ್ಶ ವಿದ್ಯಾಲಯಗಳಲ್ಲಿ. ಹಾಗಾದರೆ ಇಲ್ಲಿ ಯಾರ್ಯಾರಿಗೆ ಅವಕಾಶ ಸಿಗ್ಬೋದು 4th ರೌಂಡಲ್ಲಿ ಅಂತ ತಾವು ಕೇಳಬಹುದು. 3ನೇ ಸುತ್ತಿನ ಕಟ್ ಆಫ್ ಅಂಕಗಳನ್ನು ತಾವುಗಳು ನೋಡಿರ್ತೀರಿ. ಯಾವ ಕಾಸ್ಟ್ ಮಂದಿ ಅಂಕಗಳನ್ನು ತೋರಿಸಿದ್ದಾರೆ, ಡೇಟ್ ಆಫ್ ಬರ್ತನ್ನು ತೋರಿಸಿದ್ದಾರೆ, ಆ ಕಾಸ್ಟ್ನ ವಿದ್ಯಾರ್ಥಿಗಳಿಗೆ ಮಾತ್ರ 4th ರೌಂಡಲ್ಲಿ ಅವಕಾಶ ಸಿಗುತ್ತದೆ. ಎಲ್ಲಿ ಖಾಲಿ ಬಿಟ್ಟಿದ್ದಾರೆ ನೋಡ್ರಲ್ಲಿ, ಯಾವುದೇ ಅಂಕಗಳನ್ನು ಡೇಟ್ ಆಫ್ ಬರ್ತನ್ನು ತೋರಿಸಿಲ್ಲ, ಆ ಸೀಟುಗಳು ಆಗಲೇ ಭರ್ತಿ ಆಗಿವೆ ಅನ್ನೋದನ್ನು ತಾವು ಗಮನಿಸಬೇಕಾಗುತ್ತದೆ. ಸೊ ಇನ್ನೂ ಸೀಟುಗಳು ಬಹಳಷ್ಟು ಖಾಲಿವೆ, ತಮಗೆ ಒಂದು ಒಳ್ಳೆಯ ಅವಕಾಶ ಸಿಗುವ ಚಾನ್ಸಸ್ ಇರುತ್ತದೆ. ಇವತ್ತು ರಿಲೀಸ್ ಆದರೆ ನಾನು ತಕ್ಷಣ ತಮ್ಮೊಂದಿಗೆ ಎಲ್ಲ ಮಾಹಿತಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ತಾವುಗಳು ಕೂಡ ವೇಟ್ ಮಾಡಿ ನೋಡೋಣ ಇವತ್ತು. ಯಾಕಂದರೆ ಈಗಾಗಲೇ 17th ಜೂನ್ಗೆ ಮುಕ್ತಾಯ ಆಗಿದೆ 3rd ರೌಂಡು. ಇಷ್ಟೊತ್ತಿಗೆ ರಿಲೀಸ್ ಆಗಬೇಕಾಗಿತ್ತು, ಅವರೇ ತಿಳಿಸಿದ್ದಾರೆ 20ನೇ ಜೂನ್ ಒಳಗಾಗಿ ನಾವೆಲ್ಲ ಕಂಪ್ಲೀಟ್ ಪ್ರೊಸೆಸನ್ನು ಮುಕ್ತಾಯ ಮಾಡ್ತೀವಂತ. ಬಟ್ ಏನಾಯಿತು ಅಂದರೆ ನಡುವೆ ಕೆಲವೊಂದಿಷ್ಟು ರಜೆಗಳು ಬಂದು, ಅದು ಅಲ್ಲದೆ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಮಾಡಲಿಕ್ಕೆ ಕೂಡ ಟೈಮ್ ಕೊಟ್ಟರು. ಹೀಗಾಗಿ ಸ್ವಲ್ಪ ಡಿಲೇ ಆಗಿದೆ ಅಂತಲೇ ಹೇಳ್ಬೋದು. ನೀವು ಕೂಡ ಇವತ್ತು ಸಾಯಂಕಾಲದವರೆಗೂ ವೇಟ್ ಮಾಡಿ ನೋಡೋಣ ಅಂತ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.